ಬನ್ನಿ ಫ್ರೆಂಡ್ಸ್, ಒಂದು ಸಿಂಪಲ್ಲಾಗಿ ಒಂದು ಬಿರಿಯಾನಿ ಮಾಡೋಣ. ಇವತ್ತಿನ ಸ್ಪೆಷಲ್. ಸುಮ್ಮನೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹುರ್ಕೊಂಡು, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅರಿಶಿನ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡಿರುವಂತಹ ಒಂದು ಸ್ವಲ್ಪ ಮಟನ್ನ ಬೇಯಿಸ್ಕೊಂಡು ಅದಕ್ಕೆ ಈರುಳ್ಳಿಗೆ ಸ್ವಲ್ಪ ಅದನ್ನು ಹುರ್ಕೊಂಡು, ಅದಾದಮೇಲೆ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲೆಗಳನ್ನ ರುಬ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಿಸಿ, ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡು ಒಂದು 1/4 ಗಂಟೆ. ಅದನ್ನು ನೆನೆಸಿಟ್ಟ ನಂತರ ಒಂದು 1/4 ಗಂಟೆ ಬಿಟ್ಟು ಅದನ್ನು ಸಪ್ರೇಟು ಆಫ್ ಬಾಯ್ಲ್ಡ್ ಮಾಡಿಕೊಂಡು, ಮಾಂಸ ಎಲ್ಲ ಬೆಂದಿರುವಂತಹ ರುಚಿ ಹಿಡಿದಿರುವಂತಹ ಮಸಾಲೆಗೆ ಏನು ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀವಿ ಅದನ್ನು ಗಂಜಿನೆಲ್ಲ ತೆಗೆದು ಆ ರೈಸ್ನ ಸಪರೇಟಾಗಿ ಈ ಒಂದು ಬಿರಿಯಾನಿ ಪಾಟ್ ಒಳಗಡೆ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಅದನ್ನು ದಮ್ ಥರ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಅರೋಮಾ ಬರಲಿ ಅಂತ ಹಾಕ್ಬಿಟ್ಟು ಮುಗಿಸ್ಬಿಟ್ಟು, ಸಣ್ಣ ಊರಿನಲ್ಲಿ ಒಂದು 3-4 ನಿಮಿಷ ಅದನ್ನು ಬೇಯಿಸಿದ್ರೆ ಸಿಂಪಲ್ ಆಗಿರುವಂತಹ ಒಂದು ಸೂಪರ್ ಟೇಸ್ಟ್ ಆಗಿರುವಂಥ ಒಂದು ಬಿರಿಯಾನಿ ರೆಡಿಯಾಗಿದೆ. ಅನ್ನ ಯಾವಾಗಲೂ ಹರಡ್ಕೊಂಡಿರಬೇಕು. ಉದುರಾಗಿದ್ದರೆ ಅದನ್ನು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಕಾಂಬಿನೇಷನ್ಸ್ಗಳನ್ನ ತಿಂತಾಯಿದ್ರೆ ಇನ್ನು ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತು. ಭಾಳ ಚೆನ್ನಾಗಾಗಿತ್ತು. ಇನ್ಸ್ಟೆಂಟಾಗಿ ಬೇಗ ರುಚಿಯಾಗಿತ್ತು. ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಫಟಾಫಟ್ ಮಾಡಿಬಿಟ್ವಿ. ಈ ರೀತಿ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲಿ 10 ನಿಮಿಷ ಅದನ್ನು ಮಾಡಿಬಿಟ್ರೆ ಒಳ್ಳೆ ಘಮ ಘಮ ಭರಿತ ಬಿರಿಯಾನಿ ರೆಡಿಯಾಯಿತು. ಸಖತ್ತಾಗಿ ಹೂವು ಅರಳದಾಗ ಅರಳಾಯಿತು. ಖುಷಿ ಆಯಿತು, ಚೆನ್ನಾಗಿತ್ತು. ನೀವೊಂದ್ಸತಿ ಟ್ರೈ ಮಾಡಿ. ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆಯಿಂದ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಮಾಡ್ತು ಅಂತೇಳಿದ್ರೆ 10-15 ನಿಮಿಷಕ್ಕೆ ಎಲ್ಲ ರೆಡಿಯಾಗಿ ಪ್ರಿಪೇರ್ ಮಾಡಿ ಎಲ್ಲ ಒಂದು ಕಡೆ ಇಟ್ಕೊಂಡು ಬೇಯಿಸ್ಕೊಂಡು ಎಲ್ಲ ಮಾಡಿಟ್ಕೊಳ್ಳೋದಕ್ಕೆ ಈ ಪಾಟಿಂದ ಅದನ್ನು ದಮ್ ಕಟ್ಟಿ ಮಾಡೋಷ್ಟರೊಳಗೆ 10-15 ನಿಮಿಷಕ್ಕೆ